ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಡಿಸೆಂಬರ್ 4-5ರಂದು ಶ್ರೀ ದತ್ತ ಜಯಂತಿ ಆನಂದ ಮಹೋತ್ಸವ ಬಹು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಜನವರಿ 26ರೊಳಗೆ ಸನ್ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಆಗ್ರಹಿಸುವುದೇನೆಂದರೆ ಕಾರಂಜ ಸಂತ್ರಸ್ತರಿಗೆ ಪರಿಹಾರ ಕೊಡಿ. ಲಕ್ಷ್ಮಣ ದಸ್ತಿ ಆಗ್ರಹ. ಪ್ರವಾದಿಯವರ 1500ನೇ ಜನ್ಮದಿನಾಚರಣೆಯ ಅಂಗವಾಗಿ ಡಿಸೆಂಬರ್ 7ರಂದು ಶರಣರ ನಾಡು ಬಸವ ಕಲ್ಯಾಣದ ಅಲ್ಫಾ ಮೈದಾನದಲ್ಲಿ ಸಂಜೆ ಸೂಫಿ ಸಂತರ ಸಮ್ಮೇಳನ ಆಯೋಜಿಸಲಾಗುತ್ತಿದೆ. ಸಲೀಂ ಅಹಮದ್. 69ನೇ ಪರಿನಿಬ್ಬಾಣ ದಿನಾಚರಣೆ ಪ್ರಯುಕ್ತ ಬುದ್ಧ ಭಾರತ ನಿರ್ಮಾಣ ಹಾಗೂ ಸಂಕಲ್ಪ ಸಮಾವೇಶ. ಅನಿಲ್ ಬೆಲ್ದಾರ್. ಸಚಿವ ರಹೀಂ ಖಾನ್ ಅವರ ಅನುದಾನದಲ್ಲಿ 4 ಕೋಟಿ ವೆಚ್ಚದಲ್ಲಿ ಚಿದ್ರಿ ಚೌರಸ್ತದಿಂದ ಕೆಎಸ್ ಫಂಕ್ಷನ್ ಹಾಲ್ವರೆಗೂ ಡಾಂಬರೀಕರಣ ರಸ್ತೆ ಮಾಡಲಾಗುತ್ತದೆ. ಛಲವಿದ್ದರೆ ಸಾಧನೆಗೆ ಅಂಗವಿಕಲತೆ ಅಡ್ಡಿಯಾಗದ್ದು. ಅಂಗವಿಕಲತೆ ಎಂಬುದು ದೇಹದಲ್ಲಿರಬಹುದು, ಆದರೆ ಸಾಧನೆ ಮಾಡುವ ಶಕ್ತಿ ಎಲ್ಲರ ಬಳಿ ಒಂದೇ ಇರುತ್ತದೆ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಎಸ್ಡಿಎಂಸಿ ಅಧ್ಯಕ್ಷರಾಗಿ ದಶರಥ್ ಆಯ್ಕೆ. ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಚಿಟ್ಟ ಇವರು ಶಾಲು ಹೊದಿಸಿ ಸನ್ಮಾನಿಸಿದರು. ಸುದ್ದಿಯ ವಿವರಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ದತ್ತಾಶ್ರಮ ಚಾರಿಟೇಬಲ್ ಟ್ರಸ್ಟ್ ರಾಂಪುರೆ ಕಾಲನಿ ಬೀದರ್ ವತಿಯಿಂದ ಡಿಸೆಂಬರ್ 4 ಮತ್ತು 5ರಂದು 2 ದಿನಗಳ ಕಾಲ ಶ್ರೀ ದತ್ತ ಜಯಂತಿ ಆನಂದ ಮಹೋತ್ಸವವನ್ನು ಬಹು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಡಿಸೆಂಬರ್ 4ರಂದು ಗುರುವಾರ ಬೆಳಗ್ಗೆ 7:30ಕ್ಕೆ ದತ್ತಾತ್ರೇಯ ಮಹಾಭಿಷೇಕ, 9 ಗಂಟೆಗೆ ಶ್ರೀ ದತ್ತಾತ್ರೇಯ ನವನಾಥ ಸಂಪ್ರದಾಯ ಯಜ್ಞ ಪ್ರಾರಂಭ, ಅಪರಾಹ್ನ 12:30 ಗಂಟೆಗೆ ಪೂರ್ಣಾಹುತಿ ನೆರವೇರಲಿದೆ. ಸಾಯಂಕಾಲ 4 ಗಂಟೆಗೆ ಗಣ್ಯರಿಗೆ ಸನ್ಮಾನ ಹಾಗೂ ಪೂಜ್ಯರಿಂದ ಪ್ರವಚನ ಮಾಲೆ ಕಾರ್ಯಕ್ರಮಗಳು ಜರುಗುತ್ತವೆ. ನಂತರ ಶ್ರೀ ದತ್ತ ಜಯಂತಿಯ ಪ್ರಯುಕ್ತ ತೊಟ್ಟಿಲು ಕಾರ್ಯಕ್ರಮ ಜರುಗುವುದು. ತದನಂತರ ರಾತ್ರಿ 9:45ಕ್ಕೆ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಎಂದು ಜಗನ್ನಾಥ್ ಮಹಾರಾಜರು, ಕಿರಣ್ ಮಹಾರಾಜರು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾಗಬೇಕೆಂದು ವಿನಂತಿಸಿದರು. ಡಿಸೆಂಬರ್ 5 ಶುಕ್ರವಾರರಂದು ಮುಂಜಾನೆ 11 ಗಂಟೆಗೆ ಪಲ್ಲಕ್ಕಿ ಸೇವೆ, 11:45ಕ್ಕೆ ಗೋಪಾಲಕಾಲ, ಮಧ್ಯಾಹ್ನ 1 ಗಂಟೆಗೆ ಮಹಾಪ್ರಸಾದ, 3 ಗಂಟೆಗೆ ಪೀಠಾಧಿಪತಿಗಳಾದ ಶ್ರೀ ಜಗನ್ನಾಥ ಮಹಾರಾಜ ಕರಕಮಲದಿಂದ ಬಿದಾಗಿ ವಿತರಣೆ ಮತ್ತು ಸಾಯಂಕಾಲ 4 ಗಂಟೆಯಿಂದ ಶ್ರೀ ದತ್ತ ಭಜನೆ ಮಂಡಳಿ ಹಾಗೂ ಅಕ್ಕನ ಬಳಗದವರಿಂದ ಭಜನೆ ಕಾರ್ಯಕ್ರಮ, ನಂತರ ದೀಪೋತ್ಸವ ಕಾರ್ಯಕ್ರಮಗಳು ಜರುಗುವುದು. ಆದ್ದರಿಂದ ಈ ಪವಿತ್ರವಾದ ದಿನಗಳಲ್ಲಿ ಸರ್ವ ಭಕ್ತರು ಆಗಮಿಸಿ ಶ್ರೀ ದತ್ತರಾಜ ಗುರುಗಳ ತೀರ್ಥ ಪ್ರಸಾದವನ್ನು ಪಡೆದು ಧನ್ಯರಾಗಬೇಕಾಗಿ ಎಂದು ಶ್ರೀ ದತ್ತಾಶ್ರಮ ಚಾರಿಟೇಬಲ್ ಟ್ರಸ್ಟ್ ವ್ಯವಸ್ಥಾಪಕರು ಮನವಿ ಮಾಡಿದ್ದಾರೆ.
दिगंबराय विद्महे रुद्राय धीमहि तन्नो प्रचोदयात्। ಈ ಸಂಸಾರ ಮಾಡ್ಕೋತು ಹ್ಯಾಂಗೆ ಈಗ ಹೇಳ್ತಾನೆ ನಿಮ್ಗೆ ಹೇಳಿನೋ ಒಕ್ಕಲ್ತಾನ ಹೊಲ ಮನೆ ಹೆಂಡತಿ ಮಕ್ಕಳು ಪೋರ್ಗಳು ಅಕ್ಕ ತಂಗಿ ಲಗ್ನ ಪಳಗ ನೋಡ್ಕೊತ ನಂದು ಹೆಚ್ಚಿಂದು ಆ ಪರಮಾತ್ಮ ಮೇಲೆ ಪ್ರೇಮ ಇಟ್ಟೀನಿ, ಆ ಆನಂದ ಇಟ್ಟಿನಿ ಸಲದ ಇವತ್ತು ನಾ ಆನಂದಾಗಿದ್ದೀನಿ। जीवन की शाम हो जाने से पहले जीवन दाता को साक्षात्कार करा लो। ಸಾಯಕ್ಕಿನ ಮೊದಲೇ ಪರಮಾತ್ಮಗೆ ಸಮರ್ಪಣೆ ಆಗಿಬಿಟ್ಟಿನ ನನಗೆ ಖುನಾದ ಏನದಂದ್ರೆ ಪರಮಾತ್ಮ ಇವತ್ತಲಿಂದ 100% ನಾ ಪರಮಾತ್ಮನಲ್ಲೇ ಹೋಗ್ತೀನಿ ನಾ। ಯಾಕಂದ್ರೆ ಯಾಕೆ ಧೈರ್ಯಲಿ ಅಂತ ಹೇಳ್ತೀನಿ ಅಂದ್ರೆ ನಂಗೆ ಪರಮಾತ್ಮ ಆತನ ಶಿವ ನನ್ನ ಮನುಷ್ಯನಾಗ ಏನೂ ಇಲ್ಲ। ಮನುಷ್ಯನಾಗ ಏನು ಹೇಳ್ಯಾರ, ಜನ್ಮ ಹೇಳಲಾಗೆ ವಾಸನಾಚೆ ಸಂಗೆ, ಎಲ್ಲಿ ಮನುಷ್ಯನ ಆಸೆ ಇರ್ತದೋ ಸಾಯೊಳಗೆ ಬಿಡ್ತಾನೋ ಅವು ಮಾಡಿನ ಪಾಪ ಎಲ್ಲ ಭೋಗಿಸಿ ಮತ್ತು ಅಲ್ಲಿ ಬರಬೇಕು। ನನ್ನ ಆಸೆ ಎಲ್ಲಿ ಇಟ್ಟಿಲ್ಲ, ಆ ಪರಮಾತ್ಮನ ಚರಣಬಲ್ಲಿ ದತ್ತನ ಚರಣಬಲ್ಲಿ ಇಟ್ಟೀನಿ। ಅದಕ್ಕೆ ನಾನು ಧನ್ಯ ಇದ್ದೀನಿ, ಯಾಕಂದ್ರೆ ಆ ಪರಮಾತ್ಮನ ಚರಣಬಲ್ಲಿ ಇಟ್ಟೀನಿ। ನಾ ಪರಮಾತ್ಮನ ಬಲ್ಲೇ ಹೋಗ್ತೀನಿ, ಯಾವಾಗ ಯಾರು ನಿಲ್ಲಿಸ್ತೀನಿ ಅವ್ರ ಹಿಂದೆ ನಾ ಸದಾ ಇರ್ತೀನಿ, ಆಶೀರ್ವಾದ ಕೊಡ್ತೀನಿ। ನೀವೇನು ಚಿಂತೆ ಮಾಡಬೇಡ್ರಿ। 43 ವರ್ಷ ಹಿಡಿದು ಭಾಳಷ್ಟು ಜನರು ನಮ್ಮಲ್ಲಿ ಆಶೀರ್ವಾದ ತೊಗೊಂಡಾರ, ನಾನಾ ಪ್ರಕಾರದ ನಾನಾ ವಿಷಯದಾಗ ಅವರಿಗೆಲ್ಲ ಏನು ಮಹಾರಾಜರು ಈಗ 79 ನಡೀಲಿತಾವೆ ನನಗೆ, ವರ್ಷ 2 ವರ್ಷದಿಂದ ಮೆಹಮಾನಿದ್ದೇವೆ ನಾವು। ಖರೆ ನಾವು ಹೋಗೋರು ಅಲ್ಲ, ಯಾಕಂದ್ರೆ ನಾವು ಒಂದು ಸರಿ ಪರಮಾತ್ಮಗೆ ಸಮರ್ಪಣೆ ಆಗಿದ್ದೆವು। ಆಗಿನ ಮೇಲೆ ಇನ್ನು ಎಲ್ಲಿ ಹೋಗ್ತೇವೆ ನಾವು, ಯಾವಾಗ ಯಾರು ನೆನಪು ಮಾಡಿದ್ರಿ ಆ ವೇಳಕ್ಕೆ ನಿಮ್ಮ ಹಿಂದಿದ್ದೇವೆ ಆಶೀರ್ವಾದ ಕೊಡ್ಲ। ಜೈ ದತ್ತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ। ಈ ದತ್ತ ಜಯಂತಿ ಕಾರ್ಯಕ್ರಮದಲ್ಲಿ 28 ವರ್ಷದಿಂದ ನಿರಂತರ ಮಾಡ್ಕೊಂಡು ಬಂದ ಕಾರ್ಯಕ್ರಮ ಇದೆ। ಈ ದಿವಸ ಹಾಗೂ ನಾಳೆ 2 ದಿವಸ ಕಾರ್ಯಕ್ರಮದಲ್ಲಿ, ಈ ದಿವಸದಲ್ಲಿ ಸಾಯಂಕಾಲ ಮುಂಜಾನೆ 9 ಗಂಟೆಗೆ ಅಭಿಷೇಕ ಆಗಿದೆ, ಹವನ ಕಾರ್ಯಕ್ರಮ ಆಗಿದೆ। ಈಗ ಸಾಯಂಕಾಲ 4 ಗಂಟೆಗೆ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಇರುವುದು, ಅದಾದ ನಂತರ ಪ್ರವಚನ ಮಾಲೆ ಇದೆ। ಪ್ರವಚನ ಆದಮೇಲೆ ಸಾಯಂಕಾಲ 6 ಗಂಟೆಗೆ ತೊಟ್ಟಲು ಕಾರ್ಯಕ್ರಮ ಇರುತ್ತದೆ, ಇವತ್ತಿಂದಾಯಿತು। ನಾಳೆ ದಿವಸ ಮುಂಜಾನೆ 11 ಗಂಟೆಗೆ ಪಲ್ಲಕ್ಕಿ ಉತ್ಸವ ಹೊರಗುತ್ತೆ, 11ರಿಂದ 12ವರೆಗೆ ಪಲ್ಲಕ್ಕಿ ಉತ್ಸವ, 1 ಗಂಟೆಯಿಂದ ಮಹಾಪ್ರಸಾದ ವ್ಯವಸ್ಥೆ ಇರುತ್ತದೆ। ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಭಕ್ತಾದಿಗಳು ತನ್ಮನದಿಂದ ಸಹಕಾರ ಮಾಡಿರುತ್ತಾರೆ। ಅವರಿಗೂ ಹಾಗೂ ಅವರ ಕುಟುಂಬದವರಿಗೂ ಧನಧಾನ್ಯ ಕೊಟ್ಟು ಅವರ ಆರೋಗ್ಯ ಕಾಪಾಡಲಿ ಎಂದು ಈ ಮೂಲಕ ಹಾರೈಸುತ್ತೇನೆ। ಗೋದಾವರಿ ಜಲಾನಯನ ಪ್ರದೇಶದ ಕಾರಂಜ ನೀರಾವರಿ ಯೋಜನೆಗೆ ಭೂಮಿ ನೀಡಿದ ಸಂತ್ರಸ್ತ ರೈತರಿಗೆ ಹೊಸ ವರ್ಷಕ್ಕೆ ಪರಿಹಾರ ನೀಡಬೇಕು ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಲಕ್ಷ್ಮಣ್ ದತ್ತಿ ಆಗ್ರಹಿಸಿದ್ದರು। ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸಿದ್ದರಾಮಯ್ಯ ಸರ್ಕಾರ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು, ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ, ಸಚಿವ ರಹೀಂ ಖಾನ್ ಹಾಗೂ ಜಿಲ್ಲೆಯ ಜನಪ್ರತಿನಿಧಿಗಳು ರಾಜಕೀಯ ಇಚ್ಛಾಶಕ್ತಿ ತೋರಿಸಿ ಕಾರಂಜ ಸಂತ್ರಸ್ತರಿಗೆ ಕಾಲಮಿತಿಯಲ್ಲಿ ಪರಿಹಾರ ಒದಗಿಸಲು ಕಾಳಜಿ ವಹಿಸಬೇಕೆಂದು ಆಗ್ರಹಿಸಿದ್ದರು। ಒಂದು ವೇಳೆ ಸರ್ಕಾರ ವಿಳಂಬ ನೀತಿ ಅನುಸರಿಸಿದರೆ ಕಾರಂಜ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಮೂಲಕ ಹೋರಾಟ ಹೆಜ್ಜೆ ಇಡಲಾಗುವುದು। ಸಿಎಂ ಡಿಸಿಎಂ ಸಕಾರಾತ್ಮಕವಾಗಿ ಸ್ಪಂದಿಸಿ ಸಮಸ್ಯೆ ಇತ್ಯರ್ಥಪಡಿಸಬೇಕು ಎಂದರು। ಮುಂದುವರಿದು ಮಾತನಾಡುತ್ತಾ ಹೆಚ್ಚುವರಿಯಾಗಿ ಅಧಿಕೃತವಾಗಿ ಸ್ವಾಧೀನ ಮಾಡಿಕೊಂಡಿರುವ ಜಮೀನಿಗೆ ಏಕರೂಪ ದರ ನಿಗದಿಪಡಿಸಬೇಕು। ಈಗಾಗಲೇ ಸರ್ಕಾರ ಹೆಚ್ಚುವರಿ ಸ್ವಾಧೀನಪಡಿಸಿಕೊಂಡಿರುವ ಜಮೀನಿಗೆ ಹಣ ಮಂಜೂರು ಮಾಡಿದ್ದರೂ ಸಹ ಇಲಾಖೆಯ ಅಧಿಕಾರಿಗಳು ಹಣ ಪಾವತಿಸುತ್ತಿಲ್ಲ। ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ತಕ್ಷಣವೇ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು। ಈ ಸಂದರ್ಭದಲ್ಲಿ ಸಮಿತಿ ಗೌರವ ಅಧ್ಯಕ್ಷ ಡಾಕ್ಟರ್ ಬಸವರಾಜ ದೇಶಮುಖ್, ಸಾಹಿತಿ ಆರ್.ಕೆ. ಹುಡ್ಗಿ, ಕಾರಂಜ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಹುಚ್ಚುಕ್ನಳ್ಳಿ, ಹೋರಾಟಗಾರ ವಿನಯ್ ಕುಮಾರ್ ಮಾಳ್ಗೆ, ಮಾಜಿದ್ ದಾಗಿ, ಅಸ್ಲಂ ಚೌಂಗೆ, ರಾಜಪ್ಪ ಕಮಲಾಪುರೆ, ಡಾಕ್ಟರ್ ರಾಜಶೇಖರ್ ರಂಜುಳ್ಖೇನಿ, ರೋಹನ್ ಕುಮಾರ್ ಭೀಮರೆಡ್ಡಿ ಔರಾದ್, ಯೂಸುಫ್ ರೇಕುಳಗಿ, ಮೊಹಮ್ಮದ್ ಅಹಮದ್ ಬಗ್ದಲ್, ಮಾದಪ್ಪ ಸಂಗುಳ್ಗಿ, ಲಕ್ಷ್ಮೀ ಸಂಗುಳ್ಗಿ, ತೇಜಮ್ಮ ಹಿಲಾಲ್ಪುರ್, ವಿದ್ಯಾಪತಿ ಸೇರಿದಂತೆ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು। ಅದಕ್ಕೆ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ, ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ 3 ತಿಂಗಳೊಳಗೆ ವರದಿ ಕೊಡಬೇಕಾಗಿತ್ತು, ವರದಿ 3 ತಿಂಗಳೊಳಗೆ ಕೊಡಲಿಲ್ಲ। ಇದು ಸರ್ಕಾರದ ನಿರ್ಲಕ್ಷ್ಯತನ ಕಾರಣ ಅದ।
ಸನ್ಮಾನ್ಯ ಉಸ್ತುವಾರಿ ಸಚಿವರು ಸಹ ಇದು ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು. ಈಶ್ವರ್ ಖಂಡ್ರೆಯವರು, ರಹೀಮ್ ಖಾನ್ ಅವರು ಪರಿಗಣಿಸಬೇಕಾಗಿತ್ತು. ಅವ್ರದ್ದು ನಿರ್ಲಕ್ಷ್ಯ ಆಗ್ಯದ. ಅದಕ್ಕೆ ಈ ರೀತಿ ನಿರ್ಲಕ್ಷ್ಯ ಧೋರಣೆ ಸರಿಯಲ್ಲ. ಯಾಕಂದರೆ ಯಾವುದೇ ಭೂಮಿ ಕೊಟ್ಟಂಥ ಭೂಮಿಗೆ ಅದಕ್ಕೆ ಏನದ ಬೆಲೆ ಕಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನೀವು ಬೆಲೆ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಾಲಯ ಬೆಲೆ ಕಟ್ತು. ನ್ಯಾಯಾಲಯ ಬೆಲೆ ಕಟ್ಟದ ಪ್ರತಿ ಎಕರೆ 25 ಲಕ್ಷ. ಅದಕ್ಕೆ ನಾವು 25 ಲಕ್ಷ ಪ್ರತಿ ಎಕರೆ ಕೊಡುವಂತ ನಾವು ಕೇಳ್ತಾ ಇಲ್ಲ. ನಾವು ಕೇಳಿದ್ದೀವಿ, ನೀವು ಏನು ಕೊಡ್ತೀರ ತೊಗೋತೀವಿ ಅಂತಂದಿದ್ವಿ, ನೀವು ಒಪ್ಕೊಂಡ್ರೆ ಕೊಡ್ತೀವಿ ಅಂತ. ಅದಕ್ಕೆ ಈ ಒಂದು 2026 ಜನವರಿಲಿ ಹಣ ಬಿಡುಗಡೆ ಮಾಡಬೇಕಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯಿಂದ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಆಗ್ರಹ ಮಾಡ್ತೀವಿ. ಮತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಚಾಲೆಂಜಾಗಿ ತೊಗೋಬೇಕು. ಯಾವ ರೀತಿ ನೀವು ಚಾಲೆಂಜಾಗಿ ತೊಗೊಂಡಿರಿ, ನಾವು ಇದು ಮಾಡೇ ಮಾಡ್ತೀವಿ, ಈ ಹೋರಾಟ ಯಶಸ್ವಿ ಮಾಡ್ತೀನಿ, ಇವ್ರಿಗೆ ದುಡ್ಡು ಇಸ್ಕೊಡ್ತೀನಿ. ವಿಧಾನಸೌಧದಲ್ಲಿ ಸುಮಾರು 7 ಸಾರಿ ಗರ್ಜನೆ ಮಾಡಿದ್ದಾರೆ ಈಶ್ವರ್ ಖಂಡ್ರೆ ಅವರು. ವಿರೋಧ ಪಕ್ಷದಲ್ಲಿ ಇದ್ದಾಗ ಮಾಡ್ಯಾರೆ ಮತ್ತು ಮಿನಿಸ್ಟ್ರ್ ಇದ್ದಾಗ ಯಾಜೆ ಹೋರಾಟಗಾರರಂತೆ ಮಾತಾಡ್ಯಾರ. ಬೆಳಗಾವಿ ಏನು ಮುಖ್ಯಮಂತ್ರಿ ಅಧ್ಯಕ್ಷ ಸಭೆ ನಡೆಯಿತು, ನಾನು ಮಾತಾಡೋಂಥ ಸಂದರ್ಭದಲ್ಲಿ ಅವ್ರು ಎದ್ದು ನಿಮ್ಮ ಪರವಾಗಿ ನಾನು ಮಾತಾಡ್ತೀನಿ ಅಂಥೇಳಿ ಒಬ್ಬ ಹೋರಾಟಗಾರ ಯಾವ ರೀತಿ ಮಾತಾಡ್ತಾರೆ ಆ ರೀತಿ ಮಾತಾಡಿ, ಇದು ಕಾರಂಜಾದವ್ರದ್ದು ಸುಮಾರು ದಶಕಗಳ ಸಮಸ್ಯೆ ಅದ, ಇವ್ರಿಗೆ ದುಡ್ಡು ಕೊಡಲೇಬೇಕು, ಅದಕ್ಕೇನಾದ್ರು ವಿಶೇಷ ಪ್ರಕರಣ ಅಂಥೇಳಿ ಪರಿಗಣಿಸಿ ಮಾನ್ಯ ಮುಖ್ಯಮಂತ್ರಿಗಳೇ ಇದು ಪರಿಹಾರ ಮಾಡಿರಿ ಅಂದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಇದಕ್ಕೆ ರಿಜೆಕ್ಟ್ ಮಾಡ್ಯಾರ, ಅದೇ ಸಿದ್ದರಾಮಯ್ಯವರು ಇದಕ್ಕೆ ಕಮಿಟಿ ಕೂಡಿಸ್ಯಾರ. ತಮ್ಗೆ ಗೊತ್ತಿರಬೇಕು. ಅವಾಗ ಯಾರೂ ಕೇಳಿಲ್ಲರಿ ಅಂದ್ರೆ ಅವರು ಲಕ್ಷ್ಮಣ ದಸ್ತಿನೂ ಕೇಳಿಲ್ಲ, ಚಂದ್ರಶೇಖರ್ ಪಾಟೀಲ್ ಕೇಳಿಲ್ಲ, ಈಶ್ವರ್ ಖಂಡ್ರೆನೂ ಕೇಳಿದಿಲ್ಲ. ಅವಾಗ ಯಥಾರ್ಥವಾಗಿ ಕ್ಯಾಬಿನೆಟ್ ಬಂತು, ನಾವು ರಿಜೆಕ್ಟ್ ಮಾಡಿದೀವಿ ಅಂದ್ರೆ ಅವರು. ಅದಕ್ಕೆ ಈಗ ನೀವೇ ಕಮಿಟಿ ಮಾಡಿರಿ ಮತ್ತು ಈ ಕಮಿಟಿ ವರದಿ ಪ್ರಕಾರ ಅವರಿಗೆಲ್ಲ ರೈತರಿಗೆ ಪರಿಹಾರ ಕೊಡ್ರಿ ಅಂದ್ರೆ ನಾವು ಕೊಡ್ತೇವೆ ಪರಿಹಾರ ಅಂತೇಳಿ ಒಪ್ಕೊಂಡು ಕಮಿಟಿ ಮಾಡ್ಯಾರ. ಅದಕ್ಕೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಜನವರಿ 2026 ಕೃಷಿ ಸುದ್ದಿ ಕೊಡಬೇಕು, ಅವರಿಗೆ ವಿತರಣೆ ಮಾಡಬೇಕು ಹಣ ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಈ ಬರುವ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಸನ್ಮಾನ್ಯ ಈಶ್ವರ್ ಖಂಡ್ರೆಯವರು, ನಮ್ಮ ರಹೀಮ್ ಖಾನ್ ಸಾಹೇಬರು, ಜಿಲ್ಲೆ ಏನದಲ್ಲ MLAಗಳು, MLC ಅವರು ಈ ವಿಷಯದ ಬಗ್ಗೆ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಒಂದು ಎಚ್ಚರಿಕೆ ಕೊಡಬೇಕಂತ ಆಗ್ರಹ ಮಾಡ್ತೀವಿ. ಮತ್ತು ಈ ಒಂದು ಹೋರಾಟ ಏನದಲ್ಲ, ಇದು ಒಂದು ಐತಿಹಾಸಿಕವಾದಂಥ ಹೋರಾಟ. ಯಾಕಂದ್ರೆ ಈ ಒಂದು ಹೋರಾಟ ಯಾಕೆ ಐತಿಹಾಸಿಕ ಅದಂದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೃಷ್ಣಾ ಜಲಾಯನ ಪ್ರದೇಶ, ಒಂದು ಕಾವೇರಿ ಜಲಾಯನ ಪ್ರದೇಶ, ಒಂದು ಗೋದಾವರಿ ಜಲಾಯನ ಪ್ರದೇಶ. ಕಾವೇರಿ ಜಲಾಯನ ಪ್ರದೇಶಕ್ಕೆ 100% ನ್ಯಾಯ ಕೊಟ್ರಿ, ಕೃಷ್ಣಾ ಜಲಾಯನ ಪ್ರದೇಶಕ್ಕೆ 90% ನ್ಯಾಯ ಕೊಟ್ರಿ, ಗೋದಾವರಿ ಜಲಾಯನ ಪ್ರದೇಶಕ್ಕೆ ನ್ಯಾಯನೇ ಸಿಗ್ತಾ ಇಲ್ಲ. ಇದು ಈ ರೀತಿ ನಿರ್ಲಕ್ಷ್ಯ ಆಗಬಾರ್ದು ಎಂಬುದು. ಒಂದು ಕಡೆ ಗಡಿ ಜಿಲ್ಲೆ ಕನ್ನಡ ತಾಯಿ ಭುವನೇಶ್ವರಿ ಅಂತೀರಿ, ಮತ್ತೊಂದು ಕಡೆ ಏನಾದ್ರು ಈ ರೀತಿ ನಿರ್ಲಕ್ಷ್ಯ ಮಾಡೋದು ಯಾವ ನ್ಯಾಯ ಅದ? ಅದಕ್ಕೆ ನಾವೇನದಲ್ಲ ಕಾರಂಜಾ ಸಂತರ್ಥ ಹೋರಾಟ ಸಮಿತಿ ಇಷ್ಟು ದುಡ್ಡು ಕೊಡ್ರಿ, ಅಷ್ಟು ದುಡ್ಡು ಕೊಡ್ರಿ ಅಂತ ಕೇಳ್ತಾ ಇಲ್ಲ. ನ್ಯಾಯಾಲಯನ ಇಂಟೀರ್ ಮಾಡ್ಯದ, ನ್ಯಾಯಾಲಯ ಪ್ರಕಾರ ಕೊಡ್ರಿ ಅಂಥೇಳಿ ನಾವು ಹೇಳಿದ್ದೀವಿ. ಈಗಾಗಲೇ ಸಮಿತಿ 6 ಸದಸ್ಯರಲ್ಲಿ ಏನು ಸದಸ್ಯ ಕಾರ್ಯದರ್ಶಿ ಇದ್ದಾರೆ ಧಾರವಾಡದವರು, ಅವರು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಮಾಡುವಂಥ ಕೆಲಸದ ಅಧಿಕೃತವಾದಂಥ ಮಾಹಿತಿ ನಮ್ಮಲ್ಲಿ ಸಿಕ್ಕಿಲ್ಲ ಅಂದ್ರೆ ಬಲ್ಲ ಮೂಲಗಳ ಪ್ರಕಾರ ಒಳ್ಳೆಯ ವರದಿ ಸಿದ್ಧ ಮಾಡ್ತಾ ಇದ್ದಾರೆ. ಮತ್ತು ವರದಿ ಡಿಸೆಂಬರ್ 25 ಒಳಗಾಗಿ ಸರ್ಕಾರ ಕೊಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ನಿರ್ಣಯ ತಗೊಂಡು ಹೊಸ ವರ್ಷದಲ್ಲಿ ಇವ್ರಿಗೆ ಹಣ ಬಿಡುಗಡೆ ಮಾಡಬೇಕಂತ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಆಗ್ರಹ ಮಾಡ್ತೀನಿ. ಬಸವ ಕಲ್ಯಾಣದ ಅಲ್ಫಾ ಮೈದಾನದಲ್ಲಿ ಡಿಸೆಂಬರ್ 7ರಂದು ಸಂಜೆ 6ಕ್ಕೆ ಸೂಫಿ ಸಂತರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾನ ಪರಿಷತ್ ಸುಚೇತಕರೂ ಆದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ, ಕೋಮು ಸೌಹಾರ್ದ, ಕೋಮು ಸಾಮರಸ್ಯ, ಶಾಂತಿ, ನೆಮ್ಮದಿಗಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಹುಬ್ಬಳ್ಳಿಯಲ್ಲಿ ಮೊದಲನೇ ಕಾರ್ಯಕ್ರಮ, ಕೊಪ್ಪಳದಲ್ಲಿ 2ನೇ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ. ನಿರೀಕ್ಷಿತ ಮಟ್ಟಕ್ಕಿಂತಲೂ ಹೆಚ್ಚಿನ ಸ್ಪಂದನೆ ದೊರೆತಿದೆ. ಎಲ್ಲ ವರ್ಗಗಳ ಜನರು ಅದರಲ್ಲಿ ಪಾಲ್ಗೊಂಡಿದ್ದರು. ಇಲ್ಲಿ ಕೂಡ ನಿರೀಕ್ಷೆಗೂ ಮೀರಿ ಜನ ಸೇರುವ ಸಾಧ್ಯತೆ ಇದೆ. ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವ ಸಂಸತ್ತಿನ ಪರಿಕಲ್ಪನೆ ಕೊಟ್ಟಿ ನಾಡೋ ಬಸವ ಕಲ್ಯಾಣ. ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದ ಬಸವಾದಿ ಶರಣರು ಮೆಟ್ಟಿದ ಪವಿತ್ರ ಸ್ಥಳ ಕಲ್ಯಾಣ. ಇಲ್ಲಿ ಕಾರ್ಯಕ್ರಮ ಸಂಘಟಿಸಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕೊಡಲಾಗುವುದು ಎಂದರು.
ಮುಂದುವರೆದು ಮಾತನಾಡುತ್ತಾ ಪ್ರವಾದಿಯವರ 1500ನೇ ವಾರ್ಷಿಕೋತ್ಸವ ಆಚರಣೆ ಈಗಾಗಲೇ ಹುಬ್ಬಳ್ಳಿ ಮತ್ತು ಕೊಪ್ಪಳದಂತಹ ನಗರಗಳಲ್ಲಿ ಆಚರಿಸಲಾಗಿದ್ದು ಇದು 3ನೇ ಸಮಾವೇಶವಾಗಿದೆ ಎಂದರು. ಅಂತಾರಾಷ್ಟ್ರೀಯ ಖ್ಯಾತಿಯ ವ್ಯಕ್ತಿ ಮೌಲಾನಾ ಮೊಹಮ್ಮದ್ ಒಬೈದುಲ್ಲಾ ಖಾನ್ ಆಜ್ಮಿ, ರಾಜ್ಯಸಭೆಯ ಮಾಜಿ ಸದಸ್ಯ ಮತ್ತು ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯ ಉಪಾಧ್ಯಕ್ಷ, ಮಂಡಳಿಯ ಸದಸ್ಯ ಮೌಲಾನಾ ಅಬ್ಬು ತಾಲಿಬ್ ರಹಮಾನಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ವಕ್ಫ್ ಕಮಿಟಿಯ ಅಧ್ಯಕ್ಷರು ಹಾಗೂ ಹಜರತ್ ಹಾಫಿಜ್ ಅಲಿ ಮೊಹಮ್ಮದ್ ಅಲ್ ಹುಸೈನ್ ಖ್ವಾಜಾ ಬಂದೆ ನವಾಜ್ ದರ್ಗಾದ ಸುಜ್ಜಾದ್ ಅವರನ್ನು ಅಭಿನಂದಿಸಲಾಗುವುದು ಎಂದರು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್, ಮಾಜಿ ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸೈಯದ್ ನಾಸೀರ್ ಹುಸೇನ್, ಉತ್ತರ ಪ್ರದೇಶದ ಉಸ್ತುವಾರಿ ಸಂಸದ್ ಇಮ್ರಾನ್ ಮಸೂದ್, ತೆಲಂಗಾಣದ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಮೊಹಮ್ಮದ್ ಅಜರುದ್ದೀನ್ ಹೈದರಾಬಾದ್ ಮತ್ತು ಕೆಕೆಆರ್ಡಿಬಿ ಅಧ್ಯಕ್ಷರು ಮತ್ತು ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಭಾಗವಹಿಸಲಿದ್ದಾರೆ. ಅಲ್ಲದೆ ಪಕ್ಕದ ಮಹಾರಾಷ್ಟ್ರ ರಾಜ್ಯ ಹಾಗೂ ತೆಲಂಗಾಣದ ಅನೇಕರು ಭಾಗವಹಿಸಲಿದ್ದಾರೆ. ಆದ್ದರಿಂದ ಪ್ರವಾದಿ ಅವರ 1500ನೇ ಭವ್ಯ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಡೆಯಲಿರುವ ಸೂಫಿ ಸಂತ ಸಮ್ಮೇಳನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕೋರಿದ್ದರು. ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್ ಮಾತನಾಡಿದ್ದರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮನ್ನಾನ್ ಸೇಠ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರಿ ಮೂಲ್ಗೆ, ಸೈಯದ್ ಅಲಿ ಖಾದ್ರಿ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಪ್ರವಾದಿ ಮೊಹಮ್ಮದ್ ಅವರ 1500 ಜಯಂತಿ ಅಂಗವಾಗಿ ಈಗಾಗಲೇ ಹುಬ್ಬಳ್ಳಿಯಲ್ಲಿ, ಕೊಪ್ಪಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಶರಣರ ನಾಡಾದ ಬಸವ ಕಲ್ಯಾಣದಲ್ಲಿ 7ನೇ ತಾರೀಕು ದೊಡ್ಡ ಒಂದು ಸೂಫಿ ಸಂತರ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ವಿ. ಸಾಯಂಕಾಲ 6 ಗಂಟೆಗೆ ಅಲ್ಸಫಾ ಕಾಲೋನಿ ಮೈದಾನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈ ಅಲ್ಫಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಸೈಯದ್ ಅಲಿ ಹುಸೇನಿ ಸಜ್ಜಾದೆ ನಶೀನ್ ಖಾಜಾ ಬಂದೆ ನವಾಜ್ ಅವರು ಹಾಗೂ ವಕ್ಫ್ ಬೋರ್ಡ್ ಚೇರ್ಮನ್ ಕೂಡ ಆಗಿದ್ದಾರೆ. ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು, ಅನುಭವ ಮಂಟಪ ಬಸವ ಕಲ್ಯಾಣ. ಸೈಯದ್ ಶಾ ಹೈದರ್ ವಲಿ ನಿಲಂಗ ದರ್ಗಾ ಶರೀಫ್, ಲಾತೂರ್ ಜಿಲ್ಲೆ. ಪೂಜ್ಯ ಹವಾಮಲಿನ ಮಹಾರಾಜ್ ನಿರ್ಗುಂದಿ ಸ್ವಾಮೀಜಿ, ಪೂಜ್ಯ ಅನುಭವ ಸ್ವಾಮೀಜಿ, ಎಲ್ಲ ನಮ್ಮ ಸ್ವಾಮಿಗಳು ಮತ್ತು ಧರ್ಮಗುರುಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಶಾಂತಿ, ನೆಮ್ಮದಿ, ಸಹಬಾಳ್ವೆ, ನಾವೆಲ್ಲ ಒಂದು ಹಾಗೂ ವಿಶ್ವ ಶಾಂತಿ, ವರ್ಲ್ಡ್ ಪೀಸ್ ಡೇ ಅನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಬಸವ ಕಲ್ಯಾಣ ಯಾಕೆ ಇಟ್ಕೊಂಡಿದ್ದು ಹೇಳಿದ್ರೆ ಅದಕ್ಕೆ ದೊಡ್ಡ ಪವಿತ್ರತೆ ಇದೆ. ಆ ಭಾಗದಲ್ಲಿ ಶರಣರ ನಾಡು, ಅಲ್ಲಿ ಕಾರ್ಯಕ್ರಮ ಮೂಲಕ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕೊಡುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಮೂಲಕ ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಒಟ್ಟಾಗಿ ಕೂಡಿ ಬಾಳೋಣ. ಯಾವುದೇ ಸಮಾಜ ಹಾಗೂ ರಾಜ್ಯ ಅಭಿವೃದ್ಧಿಗೆ ಆಗಬೇಕಾದ್ರೆ ಶಾಂತಿ, ನೆಮ್ಮದಿ, ಸಹಬಾಳ್ವೆ ಇರಬೇಕು. ಇಂಥ ಕಾರ್ಯಕ್ರಮ ಮೂಲಕ ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನೂತನವಾಗಿ ಕರ್ನಾಟಕ ವಕ್ಫ್ ಬೋರ್ಡಿನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಅಲಿ ಹುಸೇನಿಯವರಿಗೆ ಸನ್ಮಾನ ಕೂಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮೂಲಕ ಇಡೀ ರಾಜ್ಯಕ್ಕೆ ದೊಡ್ಡ ಒಂದು ಸಂದೇಶ ಕೊಡುವ ಕೆಲಸ ನಾವು ಮಾಡ್ತೀವಿ.
ಇದರಲ್ಲಿ ವಿಶೇಷವಾಗಿ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಅವರು, ಮಂತ್ರಿಗಳಾದ ರಹೀಂ ಖಾನ್ ರವರು ಹಾಗೂ ವಿಶೇಷವಾಗಿ ನಮ್ಮ ವಿಜಯ್ ಸಿಂಗ್ ಅವರು ಈಗಾಗಲೇ ಹಲವು ಸಭೆಗಳನ್ನು ವಿಜಯ್ ಸಿಂಗ್ ಅವರು ಮಾಡಿದ್ದಾರೆ. ಕಳೆದ 15 ದಿವಸಗಳಿಂದ ನಿರಂತರವಾಗಿ ಎಲ್ಲರಿಗೂ ಆಹ್ವಾನ ಮಾಡಿದ್ದಾರೆ. ಕೋಮು ಸೌಹಾರ್ದತೆ, ಕೋಮು ಸಾಮರಸ್ಯ ಈ ಕಾರ್ಯಕ್ರಮದ ಉದ್ದೇಶ. ಇದು ಸೂಫಿ ಸಂತ್ ಏನು ಕಾರ್ಯಕ್ರಮ ನಾವು ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ. ಇದು ಹುಬ್ಳಿಯಲ್ಲಿ, ಕೊಪ್ಪಳದಲ್ಲಿ ಭಾಳ ಯಶಸ್ವಿಯಾಗಿ ಆಗಿದೆ. ಮತ್ತು ಸಲೀಂ ಸಾಹೇಬರು ಮತ್ತು ನಾವು ಮತ್ತು ನಮ್ಮ KBN ದರ್ಗಾ ಸಾಹೇಬರು ಮತ್ತು ಹೈದರ್ ಸಾಹೇಬರು ಎಲ್ಲ ಸೇರ್ಕೊಂಡು ಭಾಳಷ್ಟು ದಿನದಿಂದ ನಾವು ಒಂದು ಬಸವ ಕಲ್ಯಾಣದಲ್ಲಿ ಅವರೇ ಚಾಯ್ಸ್ ಮಾಡಿದ್ದು, ಅವ್ರು ಮಾಡಿದ್ದು ಚಾಯ್ಸು ಬಸವ ಕಲ್ಯಾಣದಲ್ಲಿ ಮಾಡೋಣ, ಶರಣನ ನಾಡು ಪವಿತ್ರ ಕ್ಷೇತ್ರವಿದೆ ಅಂತ ಅವರು ಇಲ್ಲಿ ಬಸವ ಕಲ್ಯಾಣದಲ್ಲಿ ಮಾಡೋಣ ಅಂತ ಒಂದು ಹೇಳಿದ್ರು. ನಮಗೆ ಅವರೆಲ್ಲ ಹಿರಿಯರು ಆದೇಶ ಮಾಡಿದ್ರು, ಈ ಥರ ಪ್ರೋಗ್ರಾಮ್ ಮಾಡೋಣ ಅಂದರೆ ನಾವು 100% ಮಾಡೋಣ ಸರ್ ಅಂತ ಹೇಳಿದ್ವಿ. ಅದಕ್ಕೆ ಈ ಪ್ರೋಗ್ರಾಮಲ್ಲಿ ನಮ್ಮ ಭಾಲ್ಕಿ ಪಟ್ಟದೇವರು ಅವರು ಮತ್ತು ನಮ್ಮ ಹರ್ಕೂಡ್ ಸ್ವಾಮಿಗಳು ಮತ್ತು ಹವಮಲ್ಲಿನಾಥ್ ಸ್ವಾಮಿಗಳು, ಶಿವಾನಂದ ಮಹಾಸ್ವಾಮಿಗಳು ಇವರು ಸೇರಿ ಮತ್ತೆಲ್ಲ ನಮ್ಮ ಶೇರೆ ಸವಾರ್ ದರ್ಗಾ ಸ್ವಾಮೀಜಿಯವರು, ನಮ್ಮ ಖಾದ್ರಿ ಸಾಹೇಬ್ರು ಇಲ್ಲಿ ಕೂತ್ಕೊಂಡಿದ್ದಾರೆ, ಹೈದರ್ ಪಾಷಾ ಅವರು ಮತ್ತು ನಮ್ಮ KBN ದರ್ಗಾ ಅವರು ಇವರೆಲ್ಲರೂ ಬರ್ತಾರೆ. ಮತ್ತು ಅನೇಕ ನಮ್ಮ ರಾಜಕೀಯ ಮುಖಂಡರು ಎಲ್ಲ ಬರ್ತಾರೆ. ಮತ್ತು ಅದಕ್ಕಾಗಿ ಒಂದು ಸೂಫಿ ಸಂತ್ ಎಲ್ಲರೂ ಸೇರ್ಕೊಂಡು ಒಂದು ಮಾಡಿ, ಅದು ಬಸವ ಕಲ್ಯಾಣದಲ್ಲಿ ಬೀದರಲ್ಲಿ ಒಂದು ಮಾಡಿದರೆ ಒಂದು ಒಳ್ಳೆಯ ಮೆಸೇಜ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಶಾಂತಿ ಬಗ್ಗೆ ಒಂದು ಮೆಸೇಜ್ ಹೋಗಬೇಕು ಅಂತ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಶನಿವಾರ ಬೆಳಗ್ಗೆ 9 ಗಂಟೆಗೆ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ವಿಶ್ವಜ್ಞಾನಿ ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ 69ನೇ ಪರಿನಿಬ್ಬಾಣ ದಿನಾಚರಣೆ ಪ್ರಯುಕ್ತ ಬುದ್ಧ ಭಾರತ ನಿರ್ಮಾಣ ಹಾಗೂ ಸಂಕಲ್ಪ ಸಮಾವೇಶ ಆಯೋಜಿಸಲಾಗುತ್ತಿದೆ ಎಂದು ದಲಿತ ಮುಖಂಡರಾದ ಅನಿಲ್ ಬೆಲ್ದಾರ್ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಮುಂಜಾನೆ 9 ಗಂಟೆಗೆ ಗೌರವ ನಮನಗಳು, ಬೆಳಗ್ಗೆ 11ರಿಂದ ಸಾಯಂಕಾಲ 4 ಗಂಟೆಯವರೆಗೆ ಭೀಮಗೀತೆ ಗಾಯನ, ಸಾಯಂಕಾಲ 5 ಗಂಟೆಗೆ ಬಹಿರಂಗ ಸಭೆ ಜರುಗಲಿದೆ ಎಂದು ತಿಳಿಸಿದ್ದರು. ಅಣದೂರು ವೈಶಾಲಿನಗರ ಪೂಜ್ಯ ಭಂತೆ ಜ್ಞಾನಸಾಗರ್ ಥೇರು, ಬೌದ್ಧ ಭಿಕ್ಕುಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್, ಸಂಸದ್ ಸಾಗರ್ ಖಂಡ್ರೆ, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಬಂಡೆಪ್ಪ ಖಾಶಂಪುರ್, ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಂದಾಳೆ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ CEO ಗಿರೀಶ್ ಪದೌಲೆ, SP ಪ್ರದೀಪ್ ಕುಂಟಿ ಹಾಜರಿರುವರು. ಖ್ಯಾತ ಚಿಂತನಕಾರ್ತಿ ನೀಲಾಕೆ ವಿಶೇಷ ಉಪನ್ಯಾಸ ಮಂಡಿಸುವರು. ಜಿಲ್ಲೆಯ ಇತರೆ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಬೌದ್ಧ ಉಪಾಸಕ ಉಪಾಸಕಿಯರು, ಸಮಾಜದ ಚಿಂತಕರು, ಅಂಬೇಡ್ಕರ್ ಅನುಯಾಯಿಗಳು, ಅಭಿಮಾನಿಗಳು, ದಲಿತ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು ಎಂದು ವಿವರಿಸಿದ್ದರು. 69ನೇ ಪರಿನಿಬ್ಬಾಣ ಕಾರ್ಯಕ್ರಮದ ಅಧ್ಯಕ್ಷ ರಮೇಶ್ ಡಾಕುಳಗಿ ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಶೋಷಿತ ಜನ ಸಮುದಾಯಗಳ ವಿಮೋಚನೆಗಾಗಿ ತಮ್ಮ ಬದುಕಿನ ಕೊನೆಯ ಕ್ಷಣದವರೆಗೂ ಹೋರಾಡಿ ತಮ್ಮ ಜೀವನವನ್ನೇ ಸಮರ್ಪಿಸಿದ್ದರು. ಅಸ್ಪೃಶ್ಯತೆ, ಅಪಮಾನ, ಕೀಳರಿಮೆ, ಜಾತಿ ಪದ್ಧತಿ, ಲಿಂಗಭೇದ, ಧಾರ್ಮಿಕ ಮೂಢನಂಬಿಕೆಗಳು, ಭ್ರಷ್ಟಾಚಾರ, ಅಸಮಾನತೆಯಿಂದ ನೊಂದು ಬೆಂದು ಹೋಗಿರುವ ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಭಾರತ ನಿರ್ಮಾಣ ಮಾಡುವುದಕ್ಕಾಗಿ 14ನೇ ಅಕ್ಟೋಬರ್ 1956ರಂದು ನಾಗ್ಪುರದಲ್ಲಿ ತಮ್ಮ 5 ಲಕ್ಷ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮ ಸ್ವೀಕರಿಸಿದ್ದರು. ಅವರು ಕಂಡ ಸಮಾನತೆ ಕನಸನ್ನ ನನಸು ಮಾಡಲು ನಾವೆಲ್ಲರೂ ಸೇರಿ ಸಂಕಲ್ಪ ಮಾಡೋಣ. ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಭಿಕ್ಕು ಸಂಘದವರು, ಸಚಿವರುಗಳು, ಶಾಸಕರು, ಎಲ್ಲ ಹಂತದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಮತ್ತು ವಿಚಾರವಾದಿಗಳು ಭಾಗವಹಿಸಲಿದ್ದಾರೆ. ಆದ್ದರಿಂದ ಜಿಲ್ಲೆಯ ಎಲ್ಲ ಬೌದ್ಧ ಉಪಾಸಕರು, ಉಪಾಸಕಿಯರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ದಲಿತ, ಶೋಷಿತ, ಹಿಂದುಳಿದ ವರ್ಗದವರು, ಧಾರ್ಮಿಕ ಅಲ್ಪಸಂಖ್ಯಾತರು, ಜನಪರ ಸಂಘಟನೆ ಮುಖಂಡರು ಹಾಗೂ ಎಲ್ಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಿಳಿಸಿದ್ದರು. ಸಮಿತಿಯ ಕಾರ್ಯಾಧ್ಯಕ್ಷ ಮಹೇಶ್ ಗೋರ್ನಾಳ್ಕರ್ ಮಾತನಾಡಿದ್ದರು. ಸಮಿತಿಯ ಪದಾಧಿಕಾರಿಗಳಾದ ಬಾಬುರಾವ್ ಪಾಸ್ವಾನ್, ಡಾಕ್ಟರ್ ಕಾಶಿನಾಥ್ ಚೆಲ್ವ, ಶ್ರೀಪತ್ರಾವ್ ದಿನೇ, ರಮೇಶ್ ಮಂದಕನಹಳ್ಳಿ, ಶಿವಕುಮಾರ್ ನೀಲಿಕಟ್ಟಿ, ಪ್ರಕಾಶ್ ಮಾಳ್ಗೆ, ಸಂದೀಪ್ ಕಾಂಟೆ, ಪ್ರದೀಪ್ ನಾಟೇಕರ್ ಹಾಗೂ ಇತರರು ಇದ್ದರು. ಬುದ್ಧ ಭಾರತ ನಿರ್ಮಾಣ ಸಂಕಲ್ಪ ಸಮಾವೇಶ ನಾವು 6ನೇ ತಾರೀಕಿಗೆ ಹಮ್ಮಿಕೊಂಡಿದ್ದೇವೆ. ಈ ಒಂದು 6ನೇ ತಾರೀಕಿಗೆ ವಿಶೇಷವಾಗಿ ನಮ್ಮ ಜಿಲ್ಲೆಯ ಪಕ್ಕದ ಎಲ್ಲ ಇಲ್ಲಿ ಗಡಿ ಭಾಗದಂಥ ತೆಲಂಗಾಣ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು,
ಅನೇಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು, ಅನುಯಾಯಿಗಳು, ವಿಚಾರವಂತರು, ಪ್ರಗತಿವಂತರು ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆಯಲ್ಲಿದ್ದೇವೆ. ಅದಕ್ಕೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡೋದಿಷ್ಟೇ, ಈ ಒಂದು ಬೀದರ್ ಜಿಲ್ಲೆಯಲ್ಲಿ ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು ಇಡೀ ರಾಜ್ಯಕ್ಕೆ ನಾವೊಂದು ಯಾವುದೇ ಒಂದು ಕರೆ ಕೊಟ್ಟು ಕಾರ್ಯಕ್ರಮ ಕೊಟ್ಟರು ಅದಕ್ಕೆ ಇಡೀ ರಾಜ್ಯಕ್ಕೆ ಒಂದು ಮಾರ್ಗದರ್ಶನ ಆಗ್ತದೆ. ಇಲ್ಲಿಂದಲೇ ಬೀದರ್ನಿಂದ ಕ್ರಾಂತಿಯಿಂದ ಸೋರ್ತಕ್ಕಂಥ ಈ ಭೂಮಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಅನೇಕ ನಮ್ಮ ಜಿಲ್ಲೆಯ ಗಣ್ಯಮಾನ್ಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆರವರು ಮತ್ತು ಪೌರಾಡಳಿತ ಸಚಿವರಾದ ರಹೀಂ ಖಾನ್ ರವರು, ವಿಶೇಷವಾಗಿ ಇನ್ನೂ ಕೆಲವು ವಿಷಯಗಳನ್ನು ನಮ್ಮ ರಮೇಶ್ ಡಾಕ್ಲಗಿಯವರು, ನಮ್ಮ ಮಹೇಶನವರು ಹೇಳ್ತಾರೆ. ನಾನು ಇಷ್ಟೇ ತಮ್ಮ ಮಾಧ್ಯಮದ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ತಾವು ಸಹ ಸಹಕರಿಸಬೇಕು. ಅಂದು ಬೆಳಗ್ಗೆ 9 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ವಿಶೇಷ ಪೂಜೆ ಮತ್ತು ಅಲ್ಲಿ ಕಾರ್ಯಕ್ರಮ ಇರುತ್ತೆ. ಅದಕ್ಕೂ ತಾವು ಎಲ್ಲರೂ ಬರಬೇಕು, ಸಹಕಾರ ಕೊಡಬೇಕು. ಆಮೇಲೆ ಸಂಜೆ ಬಹಿರಂಗ ಸಭೆ ಇದೆ. ಅದಕ್ಕಿಂತ ಮುಂಚಿತವಾಗಿ ಭೀಮ ಗೀತೆಗಳೊಂದಿಗೆ ಬಾಬಾ ಸಾಹೇಬರಿಗೆ ನುಡಿನಮನ ಕಾರ್ಯಕ್ರಮ ಸಲ್ಲಿಸೋದಿದೆ. ತಾವೆಲ್ಲರೂ ಬಂದು ಅದನ್ನು ನೋಡಬೇಕು, ಆಲಿಸಬೇಕು ಮತ್ತು ಪ್ರಚಾರ ಕೊಡಬೇಕಂತ ನಾನು ಕೇಳ್ಕೊತಿದ್ದೀನಿ. ಲಕ್ಷ ಜನರು ಬೌದ್ಧರಂತ ಬರೆಸಿ ಇವತ್ತೊಂದು ಆಂದೋಲನ, ಒಂದು ದಾಖಲಾತಿ ಆಂದೋಲನ, ಒಂದು ಐತಿಹಾಸಿಕವಾಗಿ ನಿರ್ಮಿಸಿದ್ದಾರೆ. ಅದು ಅತಿ ಶೀಘ್ರದಲ್ಲಿ ಹೊರಬರುತ್ತೆ ಎಷ್ಟು ಜನ ಬೌದ್ಧರಂತ ಬರೆಸಿದ್ದಾರೆ ಅಂತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಬೀದರ್ ಜಿಲ್ಲೆ ಎಲ್ಲ ಬೌದ್ಧ ಉಪಾಸಕರು, ಉಪಾಸಕಿಯರು ಮತ್ತು ನಾವೆಲ್ಲ ಧರ್ಮದ ಸಾಮಾಜಿಕ ಪ್ರಗತಿಪರ ಚಿಂತಕರನ್ನ, ಹಿಂದುಳಿದ ವರ್ಗದ ಮತ್ತು ಲಿಂಗಾಯತ ಸಮುದಾಯ ಮತ್ತು ಮೈನಾರಿಟಿ ಸಮುದಾಯ ಎಲ್ಲ ಒಂದು ಪ್ರಮುಖವಾದಂಥ ಅವ್ರನ್ನ ಸ್ಪೆಷಲ್ ಮುಖ್ಯ ಅತಿಥಿಗಳಾಗಿ ಇನ್ವೈಟ್ ಮಾಡ್ತಾ ಇದ್ದೀವಿ. ಮತ್ತು ಇದೇ ರೀತಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯ ಭಂತೇಜಿ ವರಜ್ಯೋತಿ ಆಣದೂರು ಬುದ್ಧಿವಾರಿಯವರು ವಹಿಸಲಿದ್ದಾರೆ ಮತ್ತು ಭಿಕ್ಕು ಸಂಘದ ಅನೇಕ ಭಂತೇಜಿಗಳು ಅವತ್ತು ಭಾಗವಹಿಸ್ತಾರೆ. ಅದೇ ರೀತಿ ಪೌರಾಡಳಿತ ಸಚಿವರಾದಂತಹ ಸನ್ಮಾನ್ಯ ರಹೀಂ ಖಾನ್ ಅವರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡ್ತಾರೆ. ಮುಖ್ಯ ಅತಿಥಿಗಳಾಗಿ ಮುಖ್ಯ ಭಾಷಣಕಾರರು ಕಲಬುರಗಿಯ ಮಹಿಳಾ ಹೋರಾಟಗಾರ್ತಿ ಚಿಂತಕಿಯಾಗಿರ್ತಕ್ಕಂಥ ಕೆ ನೀಲಾ ಅವರು ಮುಖ್ಯ ಭಾಷಣಕಾರರಾಗಿ ಬರ್ತಾ ಇದ್ದಾರೆ. ಸ್ಥಳೀಯ ಶಾಸಕರನ್ನ ನಾವು ಆಹ್ವಾನ ಮಾಡಿದ್ದೀವಿ. ನಮ್ಮದು ಶೈಲೇಂದ್ರ ಬೆಲ್ದಾಳೆ ಅವರು, ಮಾಜಿ ಸಚಿವರುಗಳಾದಂಥ ರಾಜಶೇಖರ್ ಪಾಟೀಲ್ ಅವರು, ಬಂಡೆಪ್ಪ ಕಾಶಂಪುರ್ ಅವರು, ಪ್ರಭು ಚವ್ಹಾಣ್ ಅವರು ಮತ್ತು ಇನ್ನೂ ಅನೇಕ ನಮ್ಮ ಸೂರ್ಯಕಾಂತ್ ನಾಗಮರಪಳ್ಳಿ ಅವರು, ಇದು ಅನೇಕ ಹಿರಿಯ ಮುಖಂಡರನ್ನ ಮತ್ತು ಇದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ಜನಪರ ಸಂಘಟನೆಗಳ ಪ್ರಮುಖ ಪದಾಧಿಕಾರಿಗಳು, ನಾಯಕರು, ಕಾರ್ಯಕರ್ತರು, ಎಲ್ಲ ಸಮುದಾಯದ ಪ್ರಗತಿಪರರು. ಇದು ಅಂಬೇಡ್ಕರ್ ಅಂದ್ರೆ ಕೇವಲ ಇದು ದಲಿತರಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಂವಿಧಾನದ ಮೂಲಕ ನಾಗರಿಕ ಹಕ್ಕುಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ಅಂಬೇಡ್ಕರ್ ಅಂದ್ರೆ ಈ ದೇಶದ ಆಸ್ತಿ, ಸಂವಿಧಾನ ಅಂದ್ರೆ ಇದು ಎಲ್ಲರ ಸಂವಿಧಾನ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲೆ ಜನರು ಪಾಲ್ಗೊಳ್ಬೇಕಂತೇಳಿ ತಮ್ಮ ಮಾಧ್ಯಮದ ಮೂಲಕ ನಾವು ಮನವಿಯನ್ನು ಮಾಡ್ಕೊಳ್ತೀವಿ. ಬಾಬಾ ಸಾಹೇಬರು ದಲಿತ ಸೂರ್ಯ ಅಲ್ಲ, ಅವರು ಈ ದೇಶದ ಸೂರ್ಯ, ಅವರು ರಾಷ್ಟ್ರ ಸೂರ್ಯ ಅಂತ ಹೇಳಿ ನಿಟ್ಟಿನಲ್ಲಿ ಹೇಳಿ ಅವತ್ತು 6ನೇ ತಾರೀಕಿಗೆ ಮುಂಜಾನೆ ಜಿಲ್ಲಾಡಳಿತ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 69ನೇ ಪರಿನಿರ್ವಾಣ ದಿನ ಆಯೋಜನಾ ಸಮಿತಿ ಜಂಟಿಯಾಗಿ ಗೌರವ ನಮನವನ್ನು ಸಲ್ಲಿಸ್ತದ. ಆಮೇಲೆ ನಮ್ಮ ಸಮತಾ ಸೈನಿಕ ದಳದವರು ಕೂಡ ಗೌರವ ನಮನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಸಲ್ಲಿಸ್ತಾರೆ. ಮುಂಜಾನೆ 10 ಗಂಟೆಯಿಂದ ಸುಮಾರು 4:15 ಗಂಟೆವರೆಗೆ, ಸಂಜೆ 4:15ವರೆಗೆ ಗೌರವ ನುಡಿ ನಮನ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೀತನ ಗಾಯನಗಳ ನಡೀತವೆ. ಸಾಯಂಕಾಲ ಸಂಜೆ 5 ಗಂಟೆಗೆ ಬೃಹತ್ ಸಮಾವೇಶ. ಇಡೀ ಈ ನೆಲದಲ್ಲಿ ನಮ್ಮ ರಮೇಶ್ ಡಾಕ್ಲಗಿ ಸರ್ ಕಾನ್ಸೆಪ್ಟ್ ಬುದ್ಧ ಭಾರತ ನಿರ್ಮಾಣ ಬಾಬಾ ಸಾಹೇಬ್ ಕಾನ್ಸೆಪ್ಟ್ ಇತ್ತು. ಯಾವುದೇ ಒಂದು ಕರ್ನಾಟಕದಲ್ಲಿ ಒಂದು ಚಳುವಳಿ ಚಾಲು ಆಗ್ತದ ವೈಚಾರಿಕ ಅಂದ್ರೆ ಅದು ಬೀದರ್ ನೆಲೆಯಿಂದ ಆಗ್ತದ. ಅವತ್ತು ಬುದ್ಧ ಭಾರತ ನಿರ್ಮಾಣ ಮಾಡಿದ್ರೆ ನಾವೆಲ್ಲರೂ ಅಣ್ಣ ತಮ್ಮರ ತರ ಇರ್ತೀವಿ, ಯಾರು ಮೇಲಿಲ್ಲ ಯಾರು ಕೀಳಿಲ್ಲ ನಮ್ಮ ಭಾವನೆ ಇಟ್ಕೊಂಡು ಆ ಕಾನ್ಸೆಪ್ಟ್ ಮಾಡ್ತಾ ಇದ್ದೀವಿ. ಅಂದು ಸಂಜೆಗೆ ಎಲ್ಲ ನಮ್ಮ ಅಣ್ಣ ತಮ್ಮಂದರು, ಎಲ್ಲ ಜಾತಿ ಧರ್ಮದ ಬುದ್ಧಿಜೀವಿಗಳು, ಸಾಹಿತಿಗಳು, ಚಿಂತಕರು, ವಿದ್ಯಾರ್ಥಿಗಳು, ಯುವಕರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಬೇಕು, ಶೋಭೆ ತರಬೇಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣದಲ್ಲಿ ನಾವು ಇದ್ದೀವಿ. ಅವರಿಗೆ ಗೌರವ ನಮನ ಸಲ್ಲಿಸುವಂತ ನಮ್ಮ ಆದ್ಯ ಕರ್ತವ್ಯನ ಭಾವನೆ ಇಟ್ಕೊಂಡು ಎಲ್ಲರೂ ಭಾಗವಹಿಸಬೇಕಾಗಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೊತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂತಹ ದಿ ಬುದ್ಧ ಸೊಸೈಟಿ ಆಫ್ ಇಂಡಿಯಾ, ಭಾರತೀಯ ಬೌದ್ಧ ಮಹಾಸಭಾ, ಅದರ ಅಡಿಯಲ್ಲಿ ಸಮತಾ ಸೈನಿಕ ದಳ ಅಂತಕ್ಕಂಥದ್ದೊಂದು ಸಂಘಟನೆ ಇದೆ. ಅವತ್ತಿನ ದಿವಸ ಬೆಳಗ್ಗೆ 9 ಗಂಟೆಗೆ ಮಾನವಂದನ ಕಾರ್ಯಕ್ರಮ ಅಲ್ಲೇ ಅಂಬೇಡ್ಕರ್ ಭವನದಲ್ಲಿ ಎಲ್ಲ ಸೈನಿಕರು ಸೇರ್ತಾರೆ. ಸುಮಾರು 300 ಜನ ಸೈನಿಕರು ಸೇರ್ತಾ ಇದ್ದಾರೆ. ಆ ಸೈನಿಕರು ಅಂಬೇಡ್ಕರ್ ಭವನದಿಂದ
ಮೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಅವರಿಗೆ ಪಥಸಂಚಲನೆ ಆಗ್ತಾರೆ. ಆಮೇಲೆ ಎಲ್ಲಾ ಸೈನಿಕರಿಂದ ಮಾನವಂದನ ಕಾರ್ಯಕ್ರಮ ಆಗ್ತದೆ. ಹಾಗಾಗಿ ಆ ಸಮುದ್ರ ಸೈನಿಕ ದಳನ್ನ ಯಾಕೆ ಸ್ಥಾಪನೆ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ 4 ಸಂಸ್ಥೆಗಳು. ರಾಜಕೀಯವಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಹಾಗೂ ಧಾರ್ಮಿಕವಾಗಿ ದಿ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಅರ್ಥಾತ್ ಭಾರತೀಯ ಬೌದ್ಧ ಮಹಾಸಭಾ, ಹಾಗೂ ಶೈಕ್ಷಣಿಕವಾಗಿ ಪೀಪಲ್ಸ್ ಎಜುಕೇಶನ್ ಸೊಸೈಟಿ ತಗೋರು. ಇವೆಲ್ಲ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಸಮತಾ ಸೈನಿಕ ದಳ ಅಂತಕ್ಕಂಥ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ರು. ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರಾದ ರಹೀಂ ಖಾನ್ ಅವರ ಅನುದಾನದಲ್ಲಿ ಸುಮಾರು 4 ಕೋಟಿ ವೆಚ್ಚದಲ್ಲಿ ಚಿದ್ರಿ ಚೌರಸ್ತದಿಂದ ಕೆಎಸ್ ಫಂಕ್ಷನ್ ಹಾಲ್ವರೆಗೂ 1.5 ಕಿಲೋಮೀಟರ್ ರಸ್ತೆಯ ಕಾಮಗಾರಿ ಆಗುತ್ತಿದೆ. 2 ಲೇಯರ್ನಲ್ಲಿ ಕೆಲಸ ಸಾಗುತ್ತಿದೆ. ಮೊದಲನೇ ಸಲ 2 ಇಂಚು, ಇನ್ನೊಂದು ಸಲ 1 ಇಂಚು ಫೈನಲ್ ಫಿನಿಶಿಂಗ್ ನೀಡುತ್ತಿದ್ದಾರೆ. ಗುಣಮಟ್ಟದ ಕೆಲಸ ನಡೆಯುತ್ತಿದೆ. ಇದರಲ್ಲಿ ರೋಡ್ ಅಲ್ಲದೆ ಪಾರ್ಕಿಂಗ್, ಟೈಲ್ಸ್ ಪಾರ್ಕಿಂಗ್, ಡಿವೈಡರ್, ಬಿಟಿ ರೋಡ್, ಎಲೆಕ್ಟ್ರಿಕಲ್ ಪೋಲ್ಸ್, ಡ್ರೈನೇಜ್ ಕೂಡ ಇದೆ. ಇದಕ್ಕೆ ಮುಂಚೆ ಚಿದ್ರಿ ಚೌರಸ್ತದಲ್ಲಿ ಮಳೆಗಾಲದ ನಿಮಿತ್ತ ರಸ್ತೆ ಹದಗೆಟ್ಟಿತ್ತು. ಅದನ್ನ ಕೂಡ ಸರಿಪಡಿಸಿ ಫುಟ್ಪಾತ್ ಅನ್ನ ಹಾಕಿ ಕೆಳಗಡೆ ಲೀಕೇಜ್ ಸಮಸ್ಯೆ ಇದ್ದು ಅದಕ್ಕೆ ಸರಿಪಡಿಸಿ ಹಳೆಯ ಡಾಂಬರೀಕರಣ ತೆಗೆದು ಹಾಕಿ ಹೊಸ ಡಾಂಬರೀಕರಣ ಮಾಡಿ ಸರಿಪಡಿಸಲಾಗಿದೆ ಎಂದು ಬಿಟಿ ವರ್ಕ್ನ ಮುಖ್ಯಸ್ಥರಾದ ಅಬ್ದುಲ್ ರಜಾಕ್ ಅವರು ಮಾತನಾಡುತ್ತಾ ಹೇಳಿದ್ದರು. ಇದು ರೋಡು ಈಗ ಸ್ಟಾರ್ಟ್ ಆಗಿರೋದು ಚಿದ್ರಿ ಚೌರಸ್ತಾ ಅಂತ ಹೇಳ್ಕೊಂಡು ಕೆಎಸ್ ಫಂಕ್ಷನ್ ಹಾಲ್ವರೆಗೂ ಇದೆ. ಐ ಥಿಂಕ್ 1.5 ಕಿಲೋಮೀಟರ್ಸ್ ಸಮಥಿಂಗ್ ಇದೆ. ಸೊ ಇದು ರಹೀಂ ಖಾನ್ ಸಾಬ್ ಅವರ ಒಂದು ಅಂಡರಲ್ಲೇ ನಾವು ಕೆಲಸ ಮಾಡ್ತಾಯಿದ್ದೇವೆ. ಕೆಲಸದಲ್ಲಿ ಯಾವುದೇ ಥರದ ನಾವು ಕ್ವಾಲಿಟಿಲಿ ಕಾಂಪ್ರಮೈಸ್ ಮಾಡಿಲ್ಲ. ತುಂಬ ಚೆನ್ನಾಗಿ ಕೆಲಸ ನಡೀತಾ ಇದೆ. 2 ಲೇಯರ್ ಇದೆ ಇದರಲ್ಲಿ. ಒಂದು ಸಲ 2 ಇಂಚ್ ಹಾಕಿದ್ವಿ, ಇನ್ನೊಂದು ಸಲ 1 ಇಂಚಿಗೆ ಫೈನಲ್ ಫಿನಿಶಿಂಗ್ ಕೊಡ್ತಾ ಇದ್ದೇವೆ. ಬಟ್ ಕ್ವಾಲಿಟಿಲಿ ಯಾವುದೇ ಥರ ಕಾಂಪ್ರಮೈಸ್ ಮಾಡಿದಾಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೇವೆ. ಸೊ ಐ ಥಿಂಕ್ ಇದ್ರದ್ದು ಟೋಟಲ್ ಕಾಸ್ಟ್ ಐ ಥಿಂಕ್ 4 crores ಏನೋ ಇದೆ. ಬಟ್ ಬಿ ಟಿ ಅಷ್ಟೇ ಅಲ್ಲ, ಇದರಲ್ಲಿ ಪಾರ್ಕಿಂಗ್ ಇದೆ, ಟೈಲ್ಸ್ ಪಾರ್ಕಿಂಗ್ ಇದೆ, ಡಿವೈಡರ್ಸ್ ಇದೆ, ಬಿ ಟಿ ರೋಡ್ ಇದೆ, ಆಮೇಲೆ ಎಲೆಕ್ಟ್ರಿಕಲ್ಸ್ ಪೋಲ್ಸ್ ಇದೆ, ಐ ಥಿಂಕ್ ಡ್ರೈನೇಜ್ ಅದು ಇದೆ ಇದರಲ್ಲಿ. ಇಷ್ಟೆಲ್ಲ ಸೇರಿಸಿ 4 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಈಗ ನಾವು ಬಿ ಟಿ ವರ್ಕ್ ನಾವು ಮಾಡಿದ್ದೇವೆ ಸರ್. ಅದು ಆ್ಯಕ್ಚುಲಿ ನಾವು ಈ ಒಂದು ಕೆಳಗಡೆದು ಹಾಕಿಬಿಟ್ಟಿರೋ ರೀಸನ್ ಅದೇ ಇತ್ತು. ಯಾಕಂತಂದರೆ ಅಲ್ಲೇ ಪ್ರತಿ ಸಲನೂ ಆ ಥರ ಡ್ಯಾಮೇಜ್ ಆಗ್ತಾಯಿತ್ತು. ಸೊ ಅದು ಯಾಕೆ ಆಗ್ತಾಯಿದೆ, ಒಂದು ಸೊಲ್ಯೂಷನ್ ಹುಡುಕಬೇಕಾಗಿತ್ತು ನಾವು. ಸೊ ಮಳೆಗಾಲ ಬಂದಮೇಲೆ ನಾವು ಸೊಲ್ಯೂಷನ್ ಹುಡುಕ್ಬಿಟ್ಟು ಅದಕ್ಕೆ ಏನು ಮಾಡಿಬಿಟ್ಟು ಸೈಡಿಗೆ ಫುಟ್ಪಾತನ್ನು ಹಾಕಿಬಿಟ್ಟು ಕೆಳಗಡೆ ನಂತರ ಸಿಂಕೇಜ್ ಆಗ್ತಾಯಿತ್ತು, ನೀರು ಬರ್ತಾಯಿತ್ತು. ಅದನ್ನು ಅವಾಯ್ಡ್ ಮಾಡಿ ಆಮೇಲೆ ಹಳೆ ಮೆಟೀರಿಯಲ್ ಏನಿತ್ತಲ್ಲ ಎಲ್ಲ ತೆಗೆದುಬಿಟ್ಟು ಎಕ್ಸ್ಕವೇಷನ್ ಮಾಡಿ ಈಗ ಹೊಸ ಮೆಟೀರಿಯಲ್ ಹಾಕಿಬಿಟ್ಟು ರೆಡಿ ಮಾಡಿದ್ದೇವೆ. ಹೋಪ್ಫುಲಿ ನೆಕ್ಸ್ಟ್ ಯಾವುದೇ ಆ ಥರ ಇಶ್ಯೂ ಆಗೋದಿಲ್ಲ ಸರ್. ಯಾಕಂದರೆ ಸುಮಾರಾಗಿ ಆ ಇಶ್ಯೂ ಇದ್ದೇ ಇತ್ತು. ಅಂಗವಿಕಲತೆ ಎಂಬುದು ದೇಹದಲ್ಲಿರಬಹುದು, ಆದರೆ ಸಾಧನೆ ಮಾಡುವ ಶಕ್ತಿ ಎಲ್ಲರ ಬಳಿ ಒಂದೇ ಇರುತ್ತದೆ. ಸಾಧಿಸುವ ಛಲವಿದ್ದರೆ ಸಾಧನೆಗೆ ಅಂಗವಿಕಲತೆ ಅಡ್ಡವಾಗಬಾರದು. ಆದ್ದರಿಂದ ಅಂಗವೈಕಲ್ಯವನ್ನು ನ್ಯೂನತೆ ಎಂದು ಭಾವಿಸದೆ ಅದನ್ನು ಸಾಧನೆಗೆ ಪ್ರತ್ಯೇಕ ಮಾರ್ಗ ಎಂದು ಭಾವಿಸಿ ಎಲ್ಲರೂ ಸಾಧನೆ ಮಾರ್ಗದತ್ತ ಸಾಗಬೇಕು ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಿಳಿಸಿದ್ದರು. ಅವರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಎಂಆರ್ಡಬ್ಲ್ಯೂ, ವಿಆರ್ಡಬ್ಲ್ಯೂ, ಯುಆರ್ಡಬ್ಲ್ಯೂ ಹಾಗೂ ಜಿಲ್ಲೆಯಲ್ಲಿ ವಿಕಲಚೇತನರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ
ಸ್ವಯಂ ಸೇವಾ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ ವಿಕಲಚೇತನರ ದಿನಾಚರಣೆ 2025 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದರು. ಬ್ರೈಲ್ ಲಿಪಿ ಕಂಡು ಹಿಡಿದ ಲೂಯಿಸ್ ಬ್ರೈಲ್ ಬಾಲ್ಯದಲ್ಲಿ ಸಂಭವಿಸಿದ ಅಪಘಾತದಿಂದ ಸಂಪೂರ್ಣವಾಗಿ ದೃಷ್ಟಹೀನರಾದರೂ ಅಸಾಮಾನ್ಯ ಬುದ್ಧಿ ಮತ್ತು ಸಾಧನೆಯ ಮೂಲಕ ಅಂಧರಿಗೆ ಓದು ಬರಹದ ಹೊಸ ಲೋಕವನ್ನು ತೆರೆಯುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ದರು. ಅದೇ ರೀತಿ ಈರಾ ಸಿಂಗಲ್ ಅವರು ದೈಹಿಕ ವಿಕಲಚೇತನೆ ಇದ್ದರೂ ಅದನ್ನು ಅಡ್ಡಿಯಾಗಲು ಬಿಡದೆ ದೇಶದ ಕಠಿಣ ಪರೀಕ್ಷೆಯಾದ UPSC ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆದು IAS ಆದ ಧೈರ್ಯಶಾಲಿ ಹಾಗೂ ಮಾದರಿ ಮಹಿಳೆಯಾಗಿದ್ದಾರೆ. ಆದ್ದರಿಂದ ಅಡೆತಡೆಗಳನ್ನು ಮೆಟ್ಟಿ ನಿಂತು ಸಾಧನೆ ಮಾಡಬೇಕು ಎಂದು ಅವರು ಸ್ಥಳೀಯ ಸಂಸ್ಥೆಗಳಲ್ಲಿ 5% ಅನುದಾನವನ್ನು ವಿಕಲಚೇತನರ ಶ್ರೇಯೋಭಿವೃದ್ಧಿಗೆ ಬಳಸುವಂತೆ ನಿರ್ದೇಶನ ನೀಡಲಾಗುವುದು ಹಾಗೂ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿಕಲಚೇತನರಿಗೆ ಸುರಕ್ಷಿತ ರ್ಯಾಂಪ್ ವಾಕ್ ನಿರ್ಮಾಣಕ್ಕೆ ಕ್ರಮ ವಹಿಸಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ವಿಕಲಚೇತನ ಮಕ್ಕಳು ನೃತ್ಯ ಪ್ರದರ್ಶಿಸಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣಾಧಿಕಾರಿ ರತ್ನ ಸುಭಾಷ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಶ್ರೀಧರ್ ಎಂ, ಅನಿಲ್ ಕುಮಾರ್ ಬೆಲ್ದಾರ್ ಸೇರಿದಂತೆ ವಿಕಲಚೇತನರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸ್ವಯಂ ಸೇವಾ ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ವಿಕಲಚೇತನ ಮಹಿಳೆಯರು, ಪುರುಷರು, ಮಕ್ಕಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನರಸಪ್ಪ VRW, ಮಲ್ಲಿಕಾರ್ಜುನ್ VRW ಪ್ರಥಮ ಪ್ರೈಸ್. ನರಸಪ್ಪ VRW, ಮಲ್ಲಿಕಾರ್ಜುನ್ VRW ಪ್ರಥಮ ಪ್ರೈಸ್. ದಯವಿಟ್ಟು ವೇದಿಕೆ ಸ್ವಲ್ಪ ಅಡಚಣೆ ಆಗ್ತದೆ. ಸಂದೀಪ್ VRW, ಭವಾನಿ ಆಸ್ತಾ, ಸರ್. ಯಲ್ಲಮ್ಮ ಸುಭಾ, ರವೀನಾ ಶಾಟ್ಪುಟ್, ರವೀನಾ ಅವ್ರಿಗೆ ಹೇಳ್ರಿ, ನಮ್ಮ ತಮ್ಮ ಹೆಸರು ಸರ್ಟಿಫಿಕೇಟ್ ಮೇಲೆ ಇದ್ದಿದ್ದು ಹೇಳ್ರಿ. ರವೀನಾ ಆ 3 ಜನ ಕಳಿಸ್ರಿ ಸರ್. ಲಕ್ಷ್ಮೀ ಆಸ್ತಾ, ಶ್ಯಾಮ್ಕುಮಾರ್ ಸ್ವಾಮಿ 2ನೇ ಪ್ರೈಸ್ 100 ಮೀಟರ್ ಓಟದಲ್ಲಿ ಪ್ರೇರಣೆಯನ್ನು ನೀಡತಕ್ಕಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಜಾನಪದ ಗೀತೆಯಲ್ಲಿ ಸಂಕಣ ಹಾಗೂ ಸಾಹಿತಿಗಳು ಬೀದರ್ ಕಿತ್ತೂರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಅವರಿಗೆ ಸನ್ಮಾನ ಆಗ್ತಾ ಇದೆ. ಅದೇ ರೀತಿಯಾಗಿ ಶ್ರೀ ಅರವಿಂದ್ ಸಂಬಾಳೆ ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ವಿಶೇಷ ಚೇತನ ವಿಶೇಷ ಶಿಕ್ಷಕರಾಗಿದ್ದಾರೆ. ದಯವಿಟ್ಟು ಇಬ್ಬರನ್ನ ಅತಿಥಿ ಮಾನ್ಯ ಗಣ್ಯರು ಇವರಿಗೆ ಸನ್ಮಾನಿಸಬೇಕಂತ ಮನವಿ ಮಾಡ್ಕೊಳ್ತೀನಿ. ವಿದ್ಯಾವತಿ ಹಿರೇಮಠ.
ಎಸ್ಡಿಎಂಸಿ ಅಧ್ಯಕ್ಷರಾಗಿ ದಶರಥ್ ಆಯ್ಕೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಟ್ಟವಾಡಿಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುವ ಎಸ್ಡಿಎಂಸಿ ಅಧ್ಯಕ್ಷರಾದ ದಶರಥ್ ತಂದೆ ಭೀಮ್ಶಾ ಅವರನ್ನು ರಮೇಶ್ ಬಿರಾದರ್ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಚಿಟ್ಟ ಇವರು ಶಾಲು ಹೊದಿಸಿ ಸನ್ಮಾನಿಸಿದ್ದರು. ಈ ಸಂದರ್ಭದಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ವಿಜೇತರಾದ ಮಕ್ಕಳಿಗೆ ಪ್ರಶಸ್ತಿ ಪತ್ರಗಳನ್ನು ಕೊಟ್ಟು ಮಕ್ಕಳಿಗೆ ಹುರಿದುಂಬಿಸಿದರು. ಕಾರ್ಯಕ್ರಮದಲ್ಲಿ ರಮೇಶ್ ಬಿರಾದರ್ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಚಿಟ್ಟ, ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಶಾಲೆಯ ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು, ಮಕ್ಕಳು ಭಾಗವಹಿಸಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.